ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕತಾರ್ನಲ್ಲಿ ಕೈಟ್ ಫೆಸ್ಟಿವಲ್ ಅಂತ ಎಲ್ಲ ವರ್ಷವೂ ನಡೀತಾ ಇರುತ್ತೆ. ಸೊ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ, ಹಾಗಾಗಿ ಈ ವರ್ಷವೂ ಹೋಗೋಣ ಅಂತ ಹೋದ್ವಿ. ಬಟ್ ಮಿಸ್ಸಾಗಿ ಏನು ಮಾಡಿದ್ವಿ ಅಂದರೆ, ಒಂದು ದಿನ ಮುಂಚೆಗೆ ಹೋಗಿದ್ವಿ, ಲಾಸ್ಟ್ ವೀಕೆಂಡ್ ಹೋಗಿದ್ವಿ. ಅದು ಅವತ್ತು ಸೀಲೈನ್ ಅಂತ ಇದೆ, ಅಲ್ಲಿಗೆ ನಡೀತಾ ಇತ್ತು. ಬಟ್ ನಾವು ಮಿಸ್ ಮಾಡಿಕೊಂಡು ಇಲ್ಲಿನೂ ಇರುತ್ತೆ ಅಂತ ಹೋಗಿದ್ವಿ. ಬಟ್ ಮಕ್ಕಳು ಮತ್ತು ಒಂದೆರಡು ಬಲೂನ್ ಕೈಟ್ಗಳ್ನು ಕೂಡ ಹಾರಿಸ್ತಾಯಿದ್ರು. ಬಟ್ ಅವತ್ತು ಮಾತ್ರ ಮಕ್ಕಳು, ನಾವು, ದೊಡ್ಡವರು ಎಲ್ಲರೂ ಕೈಟ್ನ ಎಂಜಾಯ್ ಮಾಡಿದ್ವಿ ಆಡಿಸೋದ್ರಲ್ಲಿ. ಯಾಕಂದರೆ ಅವತ್ತು ಅಷ್ಟು ಕ್ರೌಡ್ ಇರಲಿಲ್ಲ. ಮಕ್ಕಳಂತೂ ನಾವು 12:30 ಅನಿಸುತ್ತೆ ಹೋಗಿದ್ದು, ಅಲ್ಲಿಗೆ ರೀಚ್ ಆಗಿದ್ದು. ಸಂಜೆ 5 ಗಂಟೆ ತನಕನೂ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಊಟ ಎಲ್ಲ ತೊಗೊಂಡೋಗಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಪಿಕ್ನಿಕ್ ಥರ ಚೆನ್ನಾಗಿತ್ತು. ಅದು ಸಮುದ್ರದ ಮಧ್ಯೆನೇ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿತ್ತು. ಏನಂದರೆ ಹೋದ ವರ್ಷ ನಾನು ಅಂಜನ ಅಷ್ಟು ಆಡಿಸ್ತಾ ಇರಲಿಲ್ಲ, ಮಕ್ಕಳು ಮಾತ್ರ ಆಡಿಸ್ತಾಯಿದ್ರು. ಯಾಕಂದರೆ ಅವತ್ತು ತುಂಬ ಕ್ರೌಡ್ ಇತ್ತು ನಾವು ಹೋಗಿದ್ದ ದಿನ. ಬಟ್ ಇವತ್ತು ಕ್ರೌಡ್ ಇರಲಿಲ್ಲ ಇದ್ದಿದ್ದರಿಂದ ನಾವು ಅಷ್ಟೇ ಮಕ್ಕಳ ಜೊತೆ ಚೆನ್ನಾಗಿ ಕೈಟ್ನೆಲ್ಲ ಹಾರಿಸ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ನಾನು ಕೈಟ್ಸ್ ಆಡಿಸಿದ್ದು ಇಷ್ಟು ಹೊತ್ತು ಅಂದರೆ ಇದೇ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಮುಂಚೆ ಎಲ್ಲ ಹಾಡಿಸ್ಬಿಡ್ತಿದ್ವಿ, ಸುಮ್ಮನಾಗ್ತಾಯಿದ್ವಿ. ಬಟ್ ಅವತ್ತು ತುಂಬ ಹೊತ್ತು ಆಟ ಆಡಿದ್ವಿ. ಒಬ್ಬೊಬ್ರದ್ದು ಕೈಟ್ಸ್ನೆಲ್ಲ ಲಾಕ್ ಮಾಡಿಕೊಂಡು ಕಟ್ಟೆಲ್ಲ ಆಗಿ ಹೋಗ್ತಾಯಿತ್ತು. ನನಗೆ ಕೂಡ ಭಯ ಆಗ್ತಾಯಿತ್ತು. ಯಾಕಂದರೆ ಒಂದ್ಸಲ ಅದು ಕೈಟು ಕಟ್ಟಾಗಿಬಿಡ್ತು ಅಂತಂದರೆ ನಮಗೆ ಸಿಗ್ತಾನೇ ಇರಲಿಲ್ಲ. ಹಾರ್ಕೊಂಡು ಹೋಗ್ಬಿಟ್ಟು ಸಮುದ್ರಕ್ಕೆ ಹೋಗ್ಬಿಡ್ತಾಯಿತ್ತು. ಅಂಜನ್ನ ಹಾರಿಸ್ತಾ ಇದ್ದಿದ್ದು ಕೈಟ್ ಹಾಗೆ ಆಯಿತು. ಅವ್ರೇನು ಮಾಡಿದ್ರು, ಫುಲ್ ಹೈಟ್ ಹೋಗಲಿ ಅಂತ ಬಿಟ್ಬಿಟ್ರು. ಲಾಸ್ಟಲ್ಲಿ ಥ್ರೆಡ್ಡು ಅದು ನಾಟ್ ಆಗಿರಲಿಲ್ಲ. ಅವ್ರೇನು ಮಾಡಿದ್ರು, ಅದು ಹಿಡಿ ಮಾತ್ರ ಇಟ್ಕೊಂಡಿದ್ರು. ಸೊ ಹಂಗಾಗಿ ಅದು ಹೋಗ್ಬಿಡ್ತು. ಅದು ಆಮೇಲೆ ಪಾಪ ಹಿಂದೆನೇ ಹೋದರು, ಆದರೂ ಅದು ಸಮುದ್ರಕ್ಕೆ ಹೋಗ್ಬಿಡ್ತು. ತುಂಬಾ ಬೇಜಾರಾಯಿತು. ಯಾಕಂದರೆ ಅವತ್ತು ತಾನೇ ತೊಗೊಂಡಿದ್ದು ಕೈಟ್ ಅದು. ಸೊ ಆಮೇಲೆ ಇಲ್ಲಿ ಮಕ್ಕಳನ್ನೆಲ್ಲ ಆಟಾಡಿಕೊಂಡು ಒಂದೊಂದೇ ಕೈಟು ಕ್ರೌಡ್ ಬಂತು ಅಂತೇಳಿ ಒಂದೊಂದೇ ಕೈಟ್ ಅವರು ದೊಡ್ಡದೆಲ್ಲ ಹಾರಿಸೋಕ್ಕೆ ಶುರು ಮಾಡಿದ್ರು. ತುಂಬಾ ಖುಷಿಯಾಯಿತು. ಮಕ್ಕಳು ಪಿಕ್ಯಾಚು ಇದರಲ್ಲಿ ಕೈಟ್ನ ತೊಗೊಂಡಿದ್ರು. ಸೊ ನೋಡ್ತಾ ಇರ್ಬೋದು, ಸ್ಪೈಡರ್ ಮ್ಯಾನ್ ಅಂತೆ, ಈಗಲ್ ಅಂತೆ, ಡಿಫ್ರೆಂಟಾಗಿ ಬರ್ಡ್ಸ್ ಥರದ್ದು, ಮತ್ತು ಸೂಪರ್ ಹೀರೋಸ್ಗಳ್ದು ತುಂಬಾ ಡಿಫ್ರೆಂಟಾಗಿ ಫಿಶ್ಶು ಮತ್ತು ಆ ಥರದ್ದೆಲ್ಲ ಹಾರಿಸ್ತಾಯಿದ್ರು ಮಕ್ಕಳುಗಳು. ಸೊ ಇದೆಲ್ಲ ಚೆನ್ನಾಗಿತ್ತು. ಇದಾದಮೇಲೆ ಮಕ್ಕಳಿಗೆ ಅಂತಲೇ ಫ್ರೀ ಕೈಟ್ ಮೇಕಿಂಗ್ ಅಂತ ಅಂದು ಮಾಡಿದರು ಆರ್ಗನೈಸೇಷನ್ ಕಡೆಯಿಂದ. ಅಲ್ಲಿ ಮಕ್ಕಳಿಗೆ ಒಂದು ಶೀಟ್ ಕೊಡ್ತಾಯಿದ್ರು. ಮಕ್ಕಳು ಡ್ರಾ ಮಾಡಬೇಕಾಗಿತ್ತು. ಅದ್ರ ಮೇಲೆ ಡ್ರಾ ಮಾಡಿಬಿಟ್ಟು ಅದನ್ನು ಅವರು ಸ್ಟಿಕ್ಕೆಲ್ಲ ಹಾಕ್ಬಿಟ್ಟು ಮಕ್ಕಳ ಕೈಯಿಂದನೇ ಎಲ್ಲ ಅದನ್ನು ಕೈಟ್ನ ರೆಡಿ ಮಾಡಿಸ್ತಾಯಿದ್ರು. ನೋಡಿ, ನಮ್ಮದು ಕೈಟ್ ಎಷ್ಟು ಹೈಟ್ ಹೋಗಿದೆ ಕಾಣಿಸ್ತಾನೇ ಇಲ್ಲ. ಸೊ ಅಷ್ಟು ಹೈಟ್ ಹೋಗಿತ್ತು. ಈ ಥರ ಎಲ್ಲ ಕೈಟು ಮಾಡಿಸ್ಬಿಟ್ಟು ಮಕ್ಳಿಗೆ ಅದನ್ನು ಥ್ರೆಡ್ಡೆಲ್ಲ ಕಟ್ಬಿಟ್ಟು ಒಂಥರ ಟೈಲ್ ಥರ ಎಲ್ಲ ಮಾಡಿಬಿಟ್ಟು ಮಾಡಿಸ್ತಾಯಿದ್ರು. ಸೊ ಹಂಗಾಗಿ ಅಲ್ಲಿ ಬಬ್ಬಿ ಬಂಟು ಕೂಡ ಮಾಡಿದ್ರು ಒಂದೊಂದು ಕೈಟು. ತುಂಬಾ ಎಂಜಾಯ್ ಮಾಡಿದ್ರು ಆ ಕೈಟ್ ಮಾಡೋದ್ರಲ್ಲೂ. ಸೊ ಅವನು ಅದಾದಮೇಲೆ ನನಗೆ ಕೈಟ್ ಮಾಡೋಕ್ಕೆ ಬರುತ್ತೆ ಮಮ್ಮ ಅಂತ ಹೇಳ್ತಾ ಇದ್ದ. ತುಂಬಾ ಖುಷಿಯಾಗಿತ್ತು. ಬಟ್ ಅವತ್ತು ಕೈಟ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಾವು ಆಲೇ ಒಂದು 5 ಗಂಟೆ ಹಂಗೆ ಆಗೋಗ್ಬಿಟ್ಟಿತ್ತು. ಬಟ್ ನಾವು ಬೆಳಿಗ್ಗೆ ಹೋಗಿದ್ದರಿಂದ ಜಾಕೆಟು ಸ್ವೆಟರು ಏನೂ ತೊಗೊಂಡೋಗಿರಲಿಲ್ಲ, ಬೇಗ ಬರ್ತೀವಿ ಅಂತ ಅಂದ್ಕೊಂಡು. 5 ಗಂಟೆ ಆಗಿಬಿಟ್ಟಿದ್ದಕ್ಕೆ ತುಂಬಾ ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅವತ್ತು ಆಡಿಸ್ಲಿಲ್ಲ, ಹಂಗೆ ವಾಪಸ್ ಬಂದ್ವಿ. ಇನ್ನೊಂದು ದಿನ ಬರೋಣ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ನೆಕ್ಸ್ಟ್ ಟೈಮು ಹೋದಾಗ ಮಕ್ಕಳು ಅದನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಮಾಡಿದ ಕೈಟು ನಾನು ಹಾರಿಸ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಖುಷಿ ಇರುತ್ತಲ್ವ, ಯಾವುದೇ ಒಂದು ಕೆಲಸ ಆಗಿರಲಿ ನಾನು ಮಾಡಿದ್ದೀನಿ ಅದಕ್ಕೆ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಗೊತ್ತಿರುತ್ತೆ, ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಮಾಡಿರ್ತೀವಿ ಅಂತ. ಇಲ್ಲ ಅಂತಂದರೆ ಅಷ್ಟೇ ಅನ್ನೋ ಥರ ಮಕ್ಕಳಿಗೆ ಮನಸ್ಸಿಗೆ ಬರುತ್ತೆ. ಸೊ ಹಂಗಾಗಿ ಅವ್ರು ಮಾಡಿದ್ದ ಕೈಟ್ ಮೇಲೆ ಅವರಿಗೆ ಪ್ರೀತಿ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನನ್ನ ಕೈಟು ಎಷ್ಟು ದೊಡ್ಡದಾಗಿ ಹೋಗ್ತಿದೆ ಅಂತ ಎಲ್ಲ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ರು. ಬಟ್ ಏನಂದರೆ ಇದೇನಾಗ್ತಿತ್ತು ಅಂದರೆ, ಕೆಳಗಡೆ ಬಿದ್ದುಬಿಟ್ರೆ ಓಡಾಡೋರು ಗೊತ್ತಾಗ್ತಾ ಇರಲಿಲ್ಲ, ತುಳ್ಕೊಂಡು ಹೋಗ್ಬಿಡೋರು, ಇಲ್ಲ ಹಾಗೆ ಹರ್ಕೊಂಡು ಹೋಗ್ಬಿಡೋದು. ಅದು ಪೇಪರ್ ಆಗಿದ್ದರಿಂದ ಬೇಗ ಹಾಳಾಗಿಬಿಡ್ತು. ಬಂಟುದು ಬೇಗನೆ ಹಾಳಾಗೋಯ್ತು.
ಬಬ್ಬಿದು ಮಾತ್ರ ಇದೆ. ಅದು ಏನಾಯಿತು ಇತ್ತು, ಬಟ್ ಬರ್ತಾ ಕಾರಲ್ಲಿ ಇಡಬೇಕಾದ್ರೆ ಅದು ಕಡ್ಡಿ ಮುರಿದೋಗ್ಬಿಡ್ತು. ಸೊ ಹಾಗಾಗಿ ಎರಡೂ ಎಂಡ್ ಆಫ್ ದಿ ಡೇ ಹಾಳಾಗೋಯ್ತು ಅಂತ ಹೇಳ್ಬೋದು ಇನ್ನೊಂದು ದಿನ. ಸೊ ಇದು ನೋಡಿ, ಇದು ಬಂಟು ಹಾರಿಸ್ತಾನೆ ಇವಾಗ ಸ್ವಲ್ಪ ಹೊತ್ತು. ಎಷ್ಟು ಚೆನ್ನಾಗಿ ಹಾರ್ತಾಯಿತ್ತು. ಅದಾದಮೇಲೆ ಅಲ್ಲಿ ಒಂದು ವಾಕ್ ಥರನೂ ಕೂಡ ಅಲ್ಲಿ ಡ್ರಮ್ ಎಲ್ಲ ಬಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬಟರ್ಫ್ಲೈ ಥರ ಹೋಗ್ತಾಯಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಹೊರಟ್ಬಿಟ್ವಿ. ಯಾಕಂದರೆ ತುಂಬಾ ಲೇಟ್ ಆಗ್ತಾ ಬಂತು, ಗಾಳಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಅಂತ ಫಸ್ಟ್ ಡೇ ಹೊರಟ್ವಿ. ಸೊ ನೆಕ್ಸ್ಟ್ ಡೇ ಬಂದಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈಟ್ಗಳು ಡಿಫ್ರೆಂಟಾಗಿ ನೀವು ನೋಡ್ಬೋದು. ಸೊ ಲಾಸ್ಟ್ ಇಯರ್ಗಿನ್ನ ಈ ವರ್ಷ ತುಂಬಾ ಡಿಫ್ರೆಂಟಾಗಿತ್ತು ಕೈಟ್ಗಳು, ಮತ್ತು ತುಂಬ ಜಾಸ್ತಿ ಕೂಡ ಇಟ್ಟಿದ್ರು. ಲಾಸ್ಟ್ ಇಯರ್ ಇಷ್ಟೊಂದು ಇರಲಿಲ್ಲ ನಾವು ಹೋದಾಗ, ಬಟ್ ಈ ವರ್ಷ ಮಾತ್ರ ತುಂಬಾ ಡಿಫ್ರೆಂಟಾಗೂ ಇತ್ತು, ಮತ್ತು ಜಾಸ್ತಿ ಕೈಟ್ಗಳನ್ನು ಕೂಡ ಅವರು ಅರೇಂಜ್ ಮಾಡಿದರು. ಅದ್ರ ಜೊತೆ ಅಲ್ಲದೆ ಕೈಟ್ ನಮ್ಮಂಥ ಹೋಗಿರೋ ಪಬ್ಲಿಕ್ಸ್ ಕೂಡ ಕೈಟ್ ಹಾರಿಸ್ತಿದ್ರಿಂದ ತುಂಬಾ ಚೆನ್ನಾಗಿತ್ತು. ಅದು ಹೇಳ್ತಾರಲ್ಲ, ಹಕ್ಕಿಗಳು ಹಾರಾಡ್ತಿದೆ ಅನ್ನೋ ಥರನೇ ಕಾಣಿಸ್ತಾ ಇತ್ತು ನಮಗಂತೂ. ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತು ಕೂಡ. ನಾವು ಅವತ್ತು ಹೋದಾಗ ಸ್ವಲ್ಪ ಲೇಟಾಗಿ ಹೋಗಿದ್ವಿ, ಒಂದು 4-4:15 ಹಂಗೆ ಹೋಗಿದ್ವಿ. ಸೊ ಹಂಗಾಗಿ ಬೇಗ ಎಂಜಾಯ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ರು. ಪ್ರೋಗ್ರಾಮ್ಸ್ ಅಂದರೆ ಕ್ಯಾಂಡಿ ಡ್ರಾಪಿಂಗ್ ಅಂತ ಇಟ್ಟಿದ್ರು, ಬಟ್ ನಾನು ಹೋದೆ ಅದೇ ಲಾಸ್ಟ್ ಡ್ರಾಪಿಂಗ್ ಆಗಿತ್ತು. ಸೊ ಹಂಗಾಗಿ ನಮಗೇನು ಸಿಗಲಿಲ್ಲ. ಅದಕ್ಕೂ ಕೆಲವ್ರಿಗೆಲ್ಲ ಅದು ಚಾಕ್ಲೇಟ್ಸು, ಗೊಂಬೆದು ಆ ಥರದ್ದೆಲ್ಲ ಏನೇನೋ ಸಿಕ್ತು ಆ ಕ್ಯಾಂಡಿ ಡ್ರಾಪಿಂಗಲ್ಲಿ. ಸೊ ನಾವು ಲೇಟಾಗಿ ಹೋಗಿದ್ದರಿಂದ ಅದು ಲಾಸ್ಟ್ ಇದಾಗಿತ್ತು. ಸೊ ನಮಗೇನು ಸಿಗಲಿಲ್ಲ. ಅದಾದಮೇಲೆ ಡ್ಯಾನ್ಸ್ ಇತ್ತು, ಮ್ಯಾಜಿಕ್ ಶೋ ಇತ್ತು, ಮತ್ತು ಲೇಸರ್ ಲೈಟ್ ಶೋ ಇತ್ತು. ನಾನು ಲೇಸರ್ ಲೈಟ್ ಶೋ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಲೇಸರ್ ಲೈಟ್ ಶೋ. ಆ ಮ್ಯೂಸಿಕ್ಕಿಗೂ ಅದು ಶೋಗೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನಮಗಂತೂ. ಬಟ್ ಮ್ಯೂಸಿಕ್ಕು ನಾನು ಹಾಕ್ಲಿಕ್ಕಾಗಲಿಲ್ಲ, ಅಲ್ಲಿ ಹಾಕಿದ ಮ್ಯೂಸಿಕ್ಕು, ಯಾಕಂದರೆ ಕಾಪಿರೈಟ್ ಇಶ್ಯೂ ಬಂತು. ಸೊ ನಾನು ಫ್ರೀ ಮ್ಯೂಸಿಕ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ಲೇಸರ್ ಲೈಟ್ ಶೋ. ಇಲ್ಲಿ 2 ಕ್ಯಾಟಗರಿ ಮಾಡಿದರು, ಒಂದು ಹತ್ರ ಒಂದು ಥರ, ಇನ್ನೊಂದು ಹತ್ರ ಇನ್ನೊಂದು ಥರ ಅಂತಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ತುಂಬಾ ಕ್ರೌಡ್ ಕೂಡ ಇತ್ತು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ನಮಗೆ ತಿನ್ನೋದಕ್ಕಾಗಲಿ ಕುಡಿಯೋದಕ್ಕಾಗಲಿ ಎಲ್ಲನೂ ಅರೇಂಜ್ ಇತ್ತು. ಕೈಟ್ಗಳು ಕೂಡ ತುಂಬಾ ಅವೈಲಬಲ್ ಇದ್ವು, ಶಾಪ್ಗಳು ತುಂಬಾ ಅವೈಲಬಲ್ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಮಗಿಲ್ಲಿ ಕತಾರ್ ದೊಡ್ಡದಾಗಿಲ್ಲದೆ ಇದ್ದರೂ ಕೂಡ ಈ ಥರ ಈವೆಂಟ್ಸ್ಗಳು ಆರ್ಗನೈಸೇಷನ್ ಮಾಡೋದ್ರಿಂದ ನಮಗೆ ವೀಕೆಂಡಲ್ಲಿ ಬೋರ್ ಅನಿಸಲ್ಲ. ಏನಾದರೂ ಆ್ಯಕ್ಟಿವಿಟೀಸ್ ಇರುತ್ತೆ, ಅದು ಫ್ರೀಯಾಗಿರುತ್ತೆ. ಸೊ ಹಂಗಾಗಿ ಹೋಗಿ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಬರ್ತೀವಿ. ಯಾಕಂದರೆ ನಾವು ಈ ಕತಾರ್ನಲ್ಲಿ ಇರೋದ್ರಿಂದ ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಎಂಜಾಯ್ ಮಾಡೋಕ್ಕೆ ಅಂತ ಟೈಮ್ ಸಿಗೋದು ವಿಂಟರಲ್ಲಿ ಅಷ್ಟೇ. ಆಮೇಲೆ ಸಮ್ಮರ್ ಸ್ಟಾರ್ಟ್ ಆದರೆ ಈವನ್ ಸಂಜೆ ಎಲ್ಲ ನೈಟ್ ಆದರೂ ಕೂಡ ನಮಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಹ್ಯುಮಿಡಿಟಿ ಇರುತ್ತೆ. ಸೊ ಹೊರಗಡೆ ಹೋಗಿದ್ರೂ ಎ ಸಿ ಇಲ್ದಲೇ ನಾವು ಒಂದು ಹೆಜ್ಜೆನೂ ಇಡೋಕ್ಕೆ ಆಗಲ್ಲ, ಅಷ್ಟು ಬೆವ್ತೋಗ್ಬಿಟ್ಟಿರ್ತೀವಿ. ಸೊ ಮಕ್ಳುಗಳಂತೂ ತುಂಬಾ ಬೆವರೋದು ಅಂದರೆ ಒಂಥರ ಉಪ್ಪು ಥರ ಆಗಿಬಿಡುತ್ತಲ್ಲ, ಸೊ ಮೈಯೆಲ್ಲ ಇಚ್ಚಿಂಗ್ ಆಗುತ್ತೆ. ಸೊ ಹಂಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಈ ವಿಂಟರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಂಜಾಯ್ ಮಾಡ್ತೀವಿ ನಾವು ಮಕ್ಕಳು ಅಷ್ಟೇ. ಸೊ ನೋಡ್ತಾ ಇರ್ಬೋದು ಈ ಥರ ಡಿಫ್ರೆಂಟಾಗಿ ಫಿಶ್ಗಳಾಗಿರ್ಬೋದು, ಮತ್ತು ಹಲ್ಕ್ ಆಗಿರ್ಬೋದು, ಈ ಥರ ಡಿಫ್ರೆಂಟಾಗಿ ಇತ್ತು ಕೈಟ್ಸು. ಪಾಂಡ ಆಗಿರ್ಬೋದು, ಡಾಲ್ಫಿನ್ಸ್ ಆಗಿರ್ಬೋದು, ವೇಲ್ ಥರ ಆಗಿರ್ಬೋದು, ತುಂಬಾ ನೋಡ್ತಾ ಇರ್ಬೋದು. ಈ ಕಡೆಯಿಂದ ಸೇಮ್ ಬರ್ಡ್ಸೇ ಅಂತ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಅದು ಬರ್ಡ್ಸ್ ಎಲ್ಲ, ಕೈಟ್ಗಳು, ಈಗಲ್ಲು ಆ ಥರ ಈ ಥರ ಶೇಪ್ಗಳು ಇರ್ತಾರವಲ್ಲ, ಆ ಥರದ್ದು ಕೈಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಬರ್ಡ್ ಥರನೇ. ಸೊ ಈ ಥರ ಎಲ್ಲ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಶೋಗಳೆಲ್ಲ ಶುರುವಾಯಿತು. ಮ್ಯಾಜಿಕ್ ಶೋ ನೋಡ್ತಾ ಇರ್ಬೋದು. ಈ ಥರ ಎಲ್ಲ ಮ್ಯಾಜಿಕ್ ಶೋ ಮಾಡಿದ್ರು ಮಕ್ಕಳು. ನಮಗಾಲೆ ಇದು ನೋಡಿ ಓಕೆ ಇಷ್ಟೇನಾ ಅಂತ ಅನಿಸ್ಬಿಟ್ಟಿದೆ. ಬಟ್ ಮಕ್ಕಳಿಗೆ ಇದೆಲ್ಲ ಹೊಸದಲ್ಲ.
ಸೊ ಅವರಿಗೆ ತುಂಬಾ ಖುಷಿಯಾಯಿತು. ಅದರಲ್ಲೂ ಬಂಟು ಅಂತೂ ತುಂಬಾ ಎಂಜಾಯ್ ಮಾಡ್ದ. ನಾನು ಅಲ್ಲಿ ಒಂದೆರಡು ಮಕ್ಕಳನ್ನ ಸ್ಟೇಜ್ ಮೇಲೆ ಕರೆಸಿದ್ರು. ಅವನು ನಾನು ಹೋಗ್ತೀನಿ, ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಬಟ್ ಅವರು 2 ಮಕ್ಕಳು ಅಷ್ಟೇ ಒಂದು ಶೋನಲ್ಲಿ ಅಲೋ ಮಾಡೋದು ಅಂತ ಹೇಳಿದ್ರು. ಸೊ ಇನ್ನೊಂದು ಶೋ ನಡೆಯೋ ಟೈಮಿನ ತನಕ ನಾವು ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಅದೇ ಬಂದ್ವಿ. ಇದಾದಮೇಲೆ ಒಂದು ಡ್ಯಾನ್ಸ್ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಅದು ಡ್ಯಾನ್ಸ್ ಕೂಡ. ಅದಾದಮೇಲೆ ಲೇಸರ್ ಲೈಟ್ ಶೋ ಕೂಡ ನಡೀತು. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಅದಾದಮೇಲೆ ಸರಿ ಹೋಗೋಣ ಅಂತಂದು ಬರ್ತಾಯಿದ್ವಿ. ಅಷ್ಟೊತ್ತಿಗೆ ಮ್ಯೂಸಿಕ್ ಎಲ್ಲ ಹಾಕಿದ್ರು ಡ್ಯಾನ್ಸ್ ಮಾಡಲಿ ಪಬ್ಲಿಕ್ ಅಂತ ಹೇಳ್ಬಿಟ್ಟು. ಸೊ ನಾವು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಚೆಂದ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಯಾಕಂದರೆ ಒಂದು 3 ಫ್ಯಾಮಿಲಿ ಹೋಗಿದ್ವಿ. ಚೆಂದ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಬರಬೇಕಾದ್ರೆ ನೋಡ್ಬೋದು ನೀವು ನೈಟಲ್ಲಿ ಕೈಟಲ್ಲೂ ಕೂಡ ಲೈಟಿಂಗ್ಸ್ ಕಾಣಿಸ್ತಾ ಇತ್ತು. ಅದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಡೇ ವ್ಯೂ ಬೇರೆ ಥರ ಕಾಣಿಸ್ತಾ ಇತ್ತು, ನೈಟ್ ವ್ಯೂ ಬೇರೆ ಥರ ಕಾಣಿಸ್ತಾ ಇತ್ತು. ಕೆಲವೊಂದು ಕೈಟಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಬರ್ತಾಯಿತ್ತು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಆದಮೇಲೆ ಸರಿ ಹೋಗೋಣ ಅಂತ ಬರ್ತಾ ಇದ್ದಾಗ ಕ್ರೂಸ್ ಇತ್ತು ಅಲ್ಲೊಂದು, ನೀವು ನೋಡಿರ್ಬೋದು ನಾನು ವಿಡಿಯೋದಲ್ಲಿ. ಆ ಕ್ರೂಸು ಮೂವ್ ಆಗೋಕ್ಕೆ ಶುರುವಾಯಿತು. ಸೊ ಅಂದರೆ ಅದು ಆ ಟೈಮ್ ಮುಗೀತಾ ಅನಿಸುತ್ತೆ. ಕತಾರ್ನ ಲೀವ್ ಮಾಡಬೇಕಿತ್ತು ಅನಿಸುತ್ತೆ. ಸೊ ಅದು ಬಂದು ಆಲ್ಮೋಸ್ಟ್ 1 ವಾರದಿಂದ ಏನೋ ಅಲ್ಲೇ ನಿಂತಿತ್ತು. ಸೊ ಅದು ಕ್ರೂಸ್ ಹೋಗೋಕ್ಕೆ ಶುರುವಾಯಿತು. ಮಕ್ಕಳಿಗೆಲ್ಲ ಫುಲ್ ಖುಷಿ ಕ್ರೂಸ್ ಹೋಗ್ತಾ ಇದೆ ಅಂತ ಅಂದು. ಯಾಕಂದರೆ ಅದು ಲೈಟಿಂಗ್ಸ್ ಎಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನೀರಿನ ಮೇಲೆ ದೀಪಗಳದ್ದು ಏನೋ ಹೋಗ್ತಾ ಇದೆ ದೀಪದ್ದು ಅಂತ ಅನ್ನೋ ಥರ ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಸೊ ಅದನ್ನು ಸ್ವಲ್ಪ ಹೋಗೋ ತನಕ ನೋಡಿಬಿಟ್ಟು ವಾಪಸ್ಸು ಮನೆಗೆ ಬಂದ್ವಿ. ಬಟ್ ಮನೆಗೆ ಬರೋಕ್ಕೆ ನಾವು ಕಾರ್ ತುಂಬಾ ದೂರ ಪಾರ್ಕ್ ಮಾಡೋದ್ರಿಂದ ಏನಿಲ್ಲ ಅಂದರೆ 1-3 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಯಿತು. ಸೊ ಅಲ್ಲಿ ಮಕ್ಕಳನ್ನ ಹೇಗೋ ಆಟ ಆಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಚೆಂದ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇದಾಗಿತ್ತು ನಮ್ಮ ಕೈಟ್ ಫೆಸ್ಟಿವಲ್. ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನೀವು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.